ಕಾರ್ಚಿಕಾಯಿ ಪಲ್ಯ ಮಾಡಲು ಫಸ್ಟು ಕಾರ್ಚಿಕಾಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಳಬೇಕು. ಅದನ್ನು ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಸೇರಿಸಿ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಉರಿತಾ ಇರಬೇಕು. ಹತ್ತು ನಿಮಿಷ ನಂತರ ಈ ಥರ ಚೆನ್ನಾಗಿ ಹುರಿದು ರೆಡಿ ಆಗಿದೆ. ಇವಾಗ ಇದನ್ನು ನಾನು ಸಪ್ರೇಟ್ ಮಾಡಿಕೊಂಡು ಇದರಲ್ಲೇ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಿನಬೇಳೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ ಅಂದ ತಕ್ಷಣ ಈರುಳ್ಳಿ, ಬೆಳ್ಳುಳ್ಳಿ ಅದು ಬೇಗ ಬೇಯಲು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಕಲಿಸಿ ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಿಡಬೇಕು. ಆ ಥರ 2 ನಿಮಿಷಕ್ಕೂ ತೆಗೆದು ಕಲಿಸಿ ಮಾಡಿದರೆ ಈ ಥರ ಬೇಗ ಬೇಯುತ್ತೆ. ಇವಾಗ ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬೆಂದಿದೆ. ಇವಾಗ ರೆಡಿ ಮಾಡ್ಕೊಂಡಿರುವಂಥ ಕಾರ್ಚಿಕಾಯಿನ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸಿ ಅದಕ್ಕೆ ಇವಾಗ ಖಾರ, ಉಪ್ಪು, ಹುರಿಗಡಲೆ ಪುಡಿ ಅಂದರೆ ನಾವು ಕಡಲೆನ ಪುಡಿ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ಅದು 1-2 ಸ್ಪೂನು, ಒಣ ಕೊಬ್ಬರಿ 1-2-3 ಸ್ಪೂನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸಬೇಕು. ಇದು ಜಸ್ಟ್ ಲೈಕ್ ಹಾಗಲಕಾಯಿ ಥರ ಸ್ವಲ್ಪ ಕಹಿ ಕೊಡುತ್ತೆ, ಬಟ್ ಟೇಸ್ಟಿಯಾಗಿರುತ್ತೆ. ಜೋಳದ ರೊಟ್ಟಿಗೆ ತುಂಬ ಟೇಸ್ಟಿ ಕಾರ್ಚಿಕಾಯಿ ಪಲ್ಯ ರೆಡಿ.